ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಪವಿತ್ರಸ್ ಬ್ಯೂಟಿ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೆ. ಹಾಗೆ ಫೆಬ್ರವರಿ 14th ವ್ಲಾಗ್ ಯಾಕೆ ಅಪ್ಲೋಡ್ ಮಾಡಿಲ್ಲ ಅಂತ ಸ್ವಲ್ಪ ಕ್ವಶನ್ಸ್ನ ಕೇಳ್ತಾ ಇದ್ರಿ. ಹಾಗೇನಿಲ್ಲ, ಆ ಒಂದು ಸೆಲೆಬ್ರೇಷನ್ ಏನು ನಾವು ಅಷ್ಟಾಗಿ ಮಾಡೋದಿಲ್ಲ. ಹಾಗೆ ಪುಲ್ವಾಮಾ ದಾಳಿ ಆದಾಗಿಂದ ಅದು ಒಂಥರ ಬ್ಲ್ಯಾಕ್ ಡೇ ಆಗೋಗಿದೆ. ಸೊ ಅದು ಅಷ್ಟು ಮನಸ್ಸಿಗೆ ಬರೋದು ಇಲ್ಲ. ಆಮೇಲೆ ನಾವು ನಮ್ಮ ಫ್ಯಾಮಿಲಿ ಆರ್ಮಿಯಲ್ಲಿ ಇದ್ದು 17 ವರ್ಷ ಆ ಒಂದು ನೋವು ಏನಿದೆ, ಆ ಭಯ ಏನಿದೆ ಅಂತ ನಮಗೆ ಗೊತ್ತಿದೆ. ಸೊ ಹಾಗಾಗಿ ಅವತ್ತಿನ ಸೆಲೆಬ್ರೇಷನ್ ಅಷ್ಟು ಖುಷಿ ಕೊಡೋದಿಲ್ಲ ಅನಿಸ್ತು. ಹಾಗೆ ಪ್ರೇಮಿಗಳ ದಿನಾಚರಣೆ ಅಥವಾ ನಾವು ಪ್ರೀತಿಸಿದವ್ರಿಗೆ ಏನೋ ಹೇಳಬೇಕು ಅನ್ನೋದಕ್ಕೆ ಫೆಬ್ರವರಿ 14th ಆಗಬೇಕು ಅಂತ ಏನೂ ಇಲ್ಲ ಅಂತ ನನ್ನ ಅಭಿಪ್ರಾಯ. ಅದನ್ನು ನಾವು ಫೆಬ್ರವರಿ 15th ಮಾಡ್ಬೋದು, 16th ಮಾಡ್ಬೋದು, 17th ಮಾಡ್ಬೋದು. ನಮಗೆ ಖುಷಿಯಾಗಿರ್ಬೇಕಂದಾಗ ಪ್ರತಿದಿನವೂ ಸೆಲೆಬ್ರೇಟ್ ಮಾಡ್ಕೋಬೋದು. ಬಟ್ ಆ ಒಂದು ದಿನ ಆ ಫ್ಯಾಮಿಲಿ, ಅಷ್ಟು ಜನದ ಫ್ಯಾಮಿಲಿ ಅವತ್ತಿನ ದಿನನ ನೆನೆಸ್ಕೊಂಡು ಅಳ್ತಾ ಇರ್ತಾರೆ. ಸೊ ಹಾಗಾಗಿ ಅದಷ್ಟೇ ಅಲ್ಲದೆ ಬೇರೆ ರೀಸನ್ಸ್ ಕೂಡ ಇದೆ. ನಾವು ಅದನ್ನು ಖುಷಿಯಾಗಿ ಸೆಲೆಬ್ರೇಟ್ ಮಾಡೋದಕ್ಕೆ ಹಿಂದೂ ಸಂಪ್ರದಾಯದ ಪ್ರಕಾರ ಅದೇನು ಪ್ರೇಮಿಗಳ ದಿನ ಅಂತ ಬಂದಿಲ್ಲ. ಸೊ ಹಾಗಾಗಿ ಅದನ್ನೇನು ಅಷ್ಟಾಗಿ ನಾವು ಸೀರಿಯಸ್ ಆಗಿ ತೊಗೊಳ್ಳಲ್ಲ. ಬೇರೆ ಎಲ್ಲ ಆದ್ರೂ ಓಕೆನೆ. ಫೆಬ್ರವರಿ 14th ಅವತ್ತೇ ಮಾಡಬೇಕಂತ ಏನೂ ರೂಲ್ಸ್ ಇಲ್ಲ. ಆಮೇಲೂ ಕೂಡ ನಿಮ್ಮ ಇಷ್ಟ ಬಂದಂತಹ ವ್ಯಕ್ತಿಗಳನ್ನು ನೀವು ಇಷ್ಟ ಬಂದಷ್ಟು ಇಷ್ಟಪಟ್ಟು ಅವ್ರನ್ನ ಖುಷಿ ಪಡೋದಕ್ಕೆ ಬೇಕಾದಷ್ಟು ದಿನ ಇದೆ. 365 ದಿನದಲ್ಲಿ ಬೇಕಾದಷ್ಟು ದಿನಗಳಿದ್ದಾವೆ. ಅದನ್ನು ಕೂಡ ಮಾಡ್ಬೋದಲ್ವ. ಸೊ ಇವತ್ತು ಪೂಜೆ ಮಾಡಿದೆ ಫಸ್ಟೇ. ಇವತ್ತು ಸ್ವಲ್ಪ ಫಿಶ್ ತೊಗೊಂಡು ಬಂದಿದ್ರು. ಹಾಗಾಗಿ ನಾನು ಮೊದಲು ಪೂಜೆ ಮಾಡಿಬಿಡೋಣ, ಆಮೇಲೆ ಅಡುಗೆ ಮಾಡೋಣ ಅಂತ ಮಧ್ಯಾಹ್ನನೇ ತಂದಿದ್ರು. ಸೊ ಸಾಯಂಕಾಲ ತನಕ ನಾನು ಮಾಡಲಿಲ್ಲ. ಈವ್ನಿಂಗ್ ಮಾಡ್ಕೊಳ್ಳೋಣ, ಫಸ್ಟು ದೇವ್ರ ಪೂಜೆ ಮಾಡಿಬಿಟ್ಟು ಆಮೇಲೆ ನಾನ್ ವೆಜ್ ಮಾಡೋಣ. ಇವತ್ತು ಪೂಜೆ ಮಾಡಬೇಕಂತ ಹೇಳ್ಬಿಟ್ಟು ಫುಲ್ಲು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ ಪೂಜೆ ಮಾಡಿಬಿಟ್ಟು ಇವಾಗ ಫಿಶ್ನ ಎಲ್ಲ ವಾಶ್ ಮಾಡಿ ಅದನ್ನು ಮ್ಯಾರಿನೇಟ್ ಮಾಡಿಬಿಟ್ಟು ಇಟ್ಬಿಡೋಣ. ಅಂದರೆ ಮಗು ನೋಡಿಕೊಂಡು ನಾನು ಇದೇ ಟೈಮ್ಗೆ ಅಡುಗೆ ಮಾಡ್ತೀನಿ ಅಂತ ಹೇಳೋದಕ್ಕಾಗಲ್ಲ. ಪ್ರಿಪ್ರೇಷನ್ ಯಾವಾಗ ಸಂಜೆಯಿಂದ ಶುರು ಆಗುತ್ತೆ, ಅಡುಗೆ ಒಂದು ನೈಟ್ ಯಾವಾಗಲೂ ಮುಗಿಯುತ್ತೆ. ಅಮ್ಮನ ಮನೆಯಲ್ಲಿ ಇದ್ಬಿಟ್ಟು ಅವನಿಗೆ ಇವಾಗ ಹೊರಗಡೆ ಹೋಗಬೇಕು ಅಂತ ಆಸೆ ಇರುತ್ತೆ. ಕರ್ಕೊಂಡು ಬಂದಾಗಿಂದ ನಾವು ಹೊರಗಡೆ ಕರ್ಕೊಂಡೇ ಹೋಗಿಲ್ಲ, ವಾಕಿಂಗ್ ಕರ್ಕೊಂಡು ಹೋಗಿಲ್ಲ, ಆಮೇಲೆ ಎಲ್ಲೂ ಕರ್ಕೊಂಡೇ ಹೋಗ್ತಾಯಿಲ್ಲ. ಸೊ ಹಾಗಾಗಿ ಅಲ್ಲಿ ಅಂದರೆ ಅಮ್ಮ ಮನೆಯಲ್ಲಿ ಆರಾಮಾಗೆ ಅದು ಇದು ನೋಡ್ಕೊಂಡಿದ್ದ. ಸೊ ಹಾಗೆ ಮತ್ತೆ ತೊಗೊಂಡ್ಬಂದು ಮನೇಲಿ ಲಾಕ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಹೊರಗಡೆ ಪಾರ್ಕಿಗೆ ಕರ್ಕೊಂಡು ಹೋಗೋಣ ಅಂತ ಫಸ್ಟ್ ಟೈಮ್ ಕರ್ಕೊಂಡು ಹೋಗ್ತಾ ಇದ್ದೆ. ಅವನಿಗೆ ಲಾಸ್ಟ್ ಟೈಮ್ ಒಂದ್ಸರಿ ಕರ್ಕೊಂಡು ಹೋಗಿದ್ದೆ, ಅವಾಗೇನು ಅಷ್ಟು ಗೊತ್ತಾಗ್ತಾ ಇರಲಿಲ್ಲ, ಚಿಕ್ಕ ಮಗು. ಸರಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗೋಣ ಅಂತ ಎಷ್ಟು ಟ್ರೈ ಮಾಡಿದ್ರು ಸಂಜೆ ಆಗೇ ಹೋಯಿತು, ಕತ್ಲೇನೇ ಆಗೋಯಿತು. ಸರಿ ಓಕೆ, ಏನೋ ಒಂದಿಷ್ಟು ಗೇಮ್ ಥರ ಆಟ ಆಡ್ಕೊಂಡು ಬಂದರೆ ಅವನಿಗೂ ಖುಷಿ ಆಗುತ್ತೆ ಅಂತ. ನನ್ನ ಮಗನಿಗಿಂತ ನನ್ನ ಮಗಳಿಗೆ ಜಾಸ್ತಿ ಖುಷಿಯಾಗಿದ್ದು. ಆ್ಯಕ್ಚುಲಿ ನನ್ನ ಮಗನಿಗೆ ಇದೇನೂ ಗೊತ್ತೇ ಆಗಿಲ್ಲ, ಇನ್ನೂ ಇವಾಗ ಶುರು ಅಲ್ವಾ. ಸೊ ಇನ್ಮೇಲೆ ಅದೆಲ್ಲ ರೂಢಿ ಆದಮೇಲೆ ಗೊತ್ತಾಗ್ಬೋದೇನೋ. ಬಟ್ ಅವನು ಏನು ಅಷ್ಟು ಎಕ್ಸೈಟು ಆಗಲಿಲ್ಲ, ಖುಷಿನೂ ಆಗಲಿಲ್ಲ ಅದೆಲ್ಲ ನೋಡಿ. ನನ್ನ ಮಗಳು ಅವತ್ತಿಂದನೂ ಅಷ್ಟೇ ಪಾರ್ಕಲ್ಲಿ ಆಟ ಆಡೋದು ಅಂದರೆ ತುಂಬ ಖುಷಿ. ಪ್ರೀತಮ್, ಅಪ್ಪ ಒಂದು ರೌಂಡ್ಗೆ ಫುಲ್ಲು ತಲೆ ಸುತ್ತದಂಗೆ ಆಗ್ತಾಯಿದೆ. ಈ ಮಕ್ಳು ಹೆಂಗೆ ಆಡ್ತಾರೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಹೆಂಗೆ ಕಣ್ಣೆಲ್ಲ ಮುಚ್ಚಬೇಕು, ಕಣ್ಣು ಮುಚ್ಚಬೇಕು. ಆಮೇಲೆ ಟ್ರೈನ್ ಥರ ಹೋಗೋ ಥರ ಇಮ್ಯಾಜಿನ್ ಮಾಡ್ಕೊಬೇಕು, ಆಗ ತಲೆ ನೋವೇ ಬರೋದು. ನೋಡ್ದ ಏನೇನೋ ಇಮ್ಯಾಜಿನ್ ಎಲ್ಲ ಮಾಡ್ಕೊತಾರಂತೆ. ಕತ್ಲೆ ಬೇರೆ ಆಗ್ಬಿಟ್ಟಿದೆ. ಪ್ರೀತಮ್, ನಿನಗೆ ತಲೆ ಸುತ್ತುತ್ತಾ ಇಲ್ಲ? ಹಾಂ. ಸೊ ಬೆಳಕಿದ್ದಂಗೆ ಬರೋಣ ಅಂತ ಎಷ್ಟೆಷ್ಟು ಟ್ರೈ ಮಾಡಿದೆ, ಕೆಲಸ ಅಂತ ಬರೋಕ್ಕೆ ಆಗಲಿಲ್ಲ. ಇನ್ನೊಂದ್ಸರಿ ತಿರುಗಿಸ. ನಾನು ಒಂದು ಮಗಳು ತಿರುಗಿಸ್ತಾ ಇರೋದು. ಪ್ರೀತಮ್ನ ಇಟ್ಕೊಂಡ್ರೆ ಅವ್ನು ಎಲ್ಲಿ ಬಿಟ್ಬಿಡ್ತಾಳೋ ಅಂತ ಭಯ ಅಂತ ನಾನು ಇಟ್ಕೊಂಡೆ. ಸೊ ನೋಡಿ, ಹಿಂಗೆ ಒಂದು ರೌಂಡ್ ಆಗ್ಬಿಟ್ಟು ಅಪ್ಪ ಇದೆಲ್ಲ ನನಗೆ ಅಭ್ಯಾಸ ಇಲ್ಲ. ತುಂಬ ಈಜಿ. ಹಿಡ್ಕೊ ಪ್ರಗತಿ, ಬಿದ್ದರೆ ಆಮೇಲೆ ಅಷ್ಟೇ. ಇಲ್ಲ ಹಿಡ್ಕೊ. ನೋಡಿ ಪ್ರೀತು, ಸ್ಟಾಪ್ ಮಾಡಿ ತಲೆ ಸುತ್ತ ಇದೆ. ನಾನು ಹೇಳಿತೀನಿ. ಅಲಾವೈತೆ ಬಸ್. ಆ ತಿರ್ಗೋದಿದೆಯಲ್ಲ ಸರ್ಕಲ್ ಥರ, ಅದ್ರಲ್ಲಿ ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ಕೂತ್ಕೊಂಡಿದ್ದು. ಸಿಕ್ಕಾಪಟ್ಟೆ ಭಯ ಆಯಿತು, ಸಿಕ್ಕಾಪಟ್ಟೆ ಒಂಥರ. ನನ್ನ ಮಗನಿಗೆ ನೀವು ನೋಡ್ತಾ ಇದ್ರಲ್ಲ, ಜೋಕಾಲಿ ಆಡಿಸಿದ್ವಿ, ಯಾವುದ್ರಲ್ಲೂ ಅವ್ನು ಖುಷಿನೇ ಆಗಲಿಲ್ಲ. ಸುಮ್ಮನೆ ಸೀರಿಯಸ್ಸಾಗಿ ನೋಡ್ತಾ ಇದ್ದೋ. ಆಮೇಲೆ ಇದನ್ನು ಮಾಡಬೇಕಾದ್ರೆ ಭಯ ಪಟ್ಬಿಟ್ಟು ಬಂದೇ ಬಿಟ್ಟ. ಸರಿ, ಹಾಗೆ ಅಲ್ಲೇ ಪಕ್ಕದಲ್ಲೇ ಇರೋದು ನಮ್ಮ ಶಾಪು. ಪ್ರೀತಮ್ಗೆ ಸ್ವಲ್ಪ ಬಾಡಿ ಲೋಷನ್ನು, ಕ್ರೀಮು ಎಲ್ಲ ಖಾಲಿಯಾಗೋಗಿತ್ತು. ಅದನ್ನೆಲ್ಲ ತೊಗೊಂಡು ಬರೋಣ, ಹಾಗೆ ಮರೆತು ಹೋಗ್ತಾ ಇದೆ. ಸರಿ ಅಂತ ಹೇಳ್ಬಿಟ್ಟು ಶ್ಯಾಂಪು ಎಲ್ಲ ಬೇಕಿತ್ತು, ತೊಗೊಂಡು ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ.
ತರಕಾರಿ ಏನಿಲ್ಲ, ಸಲಾಡ್ಗೆ ಡೈಲಿ ಸಲಾಡ್ಗೆ ಅಂತ ಹೇಳ್ಬಿಟ್ಟು ಡೈಲಿ ತರಿಸ್ತೀವಿ. ಇಲ್ಲ ಅಂತಂದರೆ ಅದು ತಂದು ಸ್ಟೋರ್ ಮಾಡಿ ಇಡೋಕ್ಕಾಗಲ್ಲ. ಸೊ ಹಾಗಾಗಿ ಸೌತೆಕಾಯಿ, ಬೀಟ್ರೂಟು, ಕ್ಯಾರೆಟು ಇದನ್ನು ಆವಾಗಲೇ ತೊಗೊಂಡು ಬರ್ತೀವಿ. ಸೊ ತೊಗೊಂಡು ಬಂದಮೇಲೆ ಪ್ರೀತಮ್ಗೆ ಇವಾಗ ಅಡುಗೆ ಮಾಡೋ ಕೆಲಸ ಆಯಿತು. ಸರಿ, ಪ್ರೀತಮ್ಗೆ ಏನಂತಂದರೆ, ಅಂದರೆ ನನ್ನ ಮಗನಿಗೆ ಅಂತಲ್ಲ, ಮಕ್ಕಳಿಗೆ ಅಷ್ಟೇ, ಏನಾದರೂ ಒಂದೇನೋ ಒಂದು ಕೊಡ್ತೀವಿ ಅಂದ್ಕೊಳ್ಳಿ. ಇವಾಗ ಬ್ಯಾಸ್ಕೆಟಲ್ಲಿ ಆಟ ಆಡೋದಕ್ಕೆ ಏನೋ ಕೊಟ್ಟಿದ್ದೀನಿ, ಅದು ತೆಗೆದು ಎಲ್ಲ ಆಚೆ ಹಾಕಿ ಅವನಿಗೆ ಬೋರ್ ಆಗೋ ತನಕ ಒಂದು ಸ್ವಲ್ಪ ಹೊತ್ತು ಅದ್ರ ಜೊತೆ ಆಟ ಆಡ್ತಾನೆ. ಸೊ ಅದಾದಮೇಲೆ ಇನ್ನೊಂದೇನಾದರೂ ಕೊಡಬೇಕಾಗುತ್ತೆ, ಬೇರೆ ರೀತಿಯಾಗಿ ತುಂಬಿರೋ ಅಂಥದ್ದು ಸಾಫ್ಟ್ ಐಸ್ನ ಒಂದು ಕಡೆ ತುಂಬಿಟ್ಬಿಟ್ಟು ಅದನ್ನೆಲ್ಲ ತೆಗೆದು ಆಚೆ ಹಾಕೋದು, ಮತ್ತು ಅದನ್ನ ಒಳಗಡೆ ಹಾಕೋದು, ಆ ಥರ ಮಾಡ್ತಾ ಇರ್ತಾರೆ. ಸೊ ಅವ್ನ ಆಟ ಆಡಿ ಮೂಡ್ ಆಫ್ ಆಗೋಷ್ಟರಲ್ಲಿ ನಾನಿಲ್ಲಿ 11 ಮಂತ್ ಫೋಟೋಶೂಟ್ ಮಾಡೇ ಇರಲಿಲ್ಲ. 10 ಮಂತ್ ಮಾಡೋಕ್ಕಾಗಲಿಲ್ಲ, ನಾಮಕರಣದ ಮುಂಚೆ ಸಿಕ್ಕಾಪಟ್ಟೆ ಬ್ಯುಸಿ ಆಗಿಬಿಟ್ಟೆ. ಎಷ್ಟೆಲ್ಲ ಟ್ರೈ ಮಾಡಿದೆ, ಅದಾದಮೇಲೆ ಸೀದಾ ನನಗೆ ಹೆಲ್ತ್ ಇಶ್ಯೂಸ್ ಆಯಿತು. ಅಮ್ಮ ಮನೆಗೆ ಹೋಗಿ ಮತ್ತೆ ಬಂದು, ಸರಿ ಅಟ್ಲೀಸ್ಟ್ 11 ಮಂತ್ ಆದರೂ ಮಾಡೋಣ, 10 ಮಂತಿನ ಫೋಟೋಸ್ ಇದ್ದಾವೆ, ಅದಕ್ಕೆ ಒಂದೇನೋ ಎಡಿಟಿಂಗಲ್ಲಿ 10 ಅಂತ ಬರೆದ್ಬಿಟ್ಟು ಏನೋ ಮಾಡಿದ್ರೆ ಆಯಿತು ಅಂತ ಹೇಳಿಬಿಟ್ಟು 11 ಮಂತ್ಸ್ ಆದರೂ ಅಟ್ಲೀಸ್ಟ್ ಮಾಡೋಣ. ಇವಾಗ 11 ರನ್ನಿಂಗು, ಇನ್ನೇನು ಬರ್ಡೇ ಬರ್ತಾಯಿದೆ, 11 ಕಂಪ್ಲೀಟ್ ಆಗಿ 12. ಸೊ ಹಾಗಾಗಿ ನಾನು ಇದೊಂದು ಮಾಡ್ಕೊಂಡ್ಬಿಡೋಣ, ಅಟ್ಲೀಸ್ಟ್ 10 ಮಿಸ್ ಆದರೂ 11 ಇರುತ್ತೆ ಅಂತ ಹೇಳ್ಬಿಟ್ಟು ಏನೆಲ್ಲ ಯೋಚನೆ ಮಾಡಿದೆ. ಏನೂ ಇಲ್ಲ ಮನೆಯಲ್ಲಿ, ಏನಾದರೂ ಮಾಡಬೇಕು, ಕ್ವಿಕ್ಕಾಗಿ ಮಾಡಬೇಕು, ಏನಿರಲಿ ಅಂತ. ಸೊ ಹೆಸ್ರು ಕಾಳು, ರೈಸ್, ಅಕ್ಕಿಯಲ್ಲಿ ಬರೆದ್ಬಿಟ್ಟು ಮಾಡೋಣ ಅಂತ ಹೇಳಿ ಒಂದು ಸಿಂಪಲ್ಲಾಗಿ ಪ್ಲ್ಯಾನ್ ಮಾಡಿದೆ. 11 ಅಂತ ಬರೆಯೋಣ ಅಂತ. ಈ ಹೆಸ್ರು ಕಾಳಲ್ಲಿ ಬರೆಯೋದಿದೆಯಲ್ಲ ಸ್ವಲ್ಪ ಕಷ್ಟ, ಕಾಳು ಉಂಡೆ ಆಗಿರೋದಕ್ಕೆ ಓಡ್ತಾನೆ ಇರ್ತವೆ. ಅಕ್ಕಿಯಲ್ಲಿ ಬರೆಯೋದು ಈಸಿ. ಸೊ ಹಾಗಾಗಿ ಇದೇ ಬಂದಿದ್ದು ಪ್ಲ್ಯಾನು. ಇನ್ನೇನು ನನಗೆ ಗೊತ್ತಾಗ್ತಾ ಇಲ್ಲ. ಹಂಗೂ ಓರಿಯೋ ಬಿಸ್ಕೆಟಲ್ಲಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ. ಆ ಬಿಸ್ಕೆಟ್ ಅಷ್ಟೊಂದು ತೊಗೊಂಡು ಬಂದರೆ ವೇಸ್ಟ್ ಆಗುತ್ತೆ. ನಾವು ಇವಾಗ ಕಂಪ್ಲೀಟ್ ಸ್ಟಾಪ್ ಮಾಡಿಸಿದ್ದೀನಿ ಪ್ರಗತಿಗೆ ಬಿಸ್ಕೆಟು, ಈ ಚಾಕ್ಲೇಟು ಎಲ್ಲ. ಪ್ರೀತಮ್ಗಂತೂ ಕೊಡೋದೇ ಇಲ್ಲ, ಅದು ತುಂಬಾ ಬ್ಯಾಡ್ ಹೆಲ್ತ್ಗೆ. ಸೊ ಹಾಗಾಗಿ ಇದರಲ್ಲೇ ಇದೊಂದು ಐಡಿಯಾ ಬಂತು. ಆ್ಯಂಡ್ ಕಲರ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ಫೋಟೋ ತೆಗೆಯೋಷ್ಟರಲ್ಲಿ ಒಂದು 4 ಫೋಟೋ ಟಕ್ಕಂತ ಕ್ಲಿಕ್ ಮಾಡಿದೆ. ಅಷ್ಟರೊಳಗೆ ನಂಗೆ ಗೊತ್ತಿತ್ತು ಇದು ಹಾಗೆ ಆಗತ್ತೆ ಅಂತ ಗೊತ್ತಿತ್ತು, ಕರೆಕ್ಟಾಗಿ ಮಾಡ್ದೆ. ಪ್ರೀತಮ್ ಏ ಪ್ರೀತು, ಇಲ್ಲೋಡು ಪ್ರೀತಮ್, ಏನು ಮಾಡ್ದಪ್ಪ ಈಗ? ಹೆಂಗೆ ಫೋಟೋ ತೆಗಿಲಿ ನಾನು ಇದನ್ನ? ಹಾಂ ಪ್ರೀತಮ್ ಇಲ್ಲೋಡು, ಫೋಟೋ ಇಲ್ಲ ನೋಡಿ. ಕಷ್ಟಪಟ್ಟು ಮಾಡಿದ್ನೆಲ್ಲ ಒಂದೇ ಒಂದು ನಿಮಿಷಕ್ಕೆ ಬೇಡ ತಿನ್ನಬಾರ್ದು, ಹೋಯ್ತಾ? ಟಕ್ಕಂತ ನನಗೆ ಒಂದು 2 ಫೋಟೋ 3 ಫೋಟೋ ತೊಗೊಂಡ್ಬಿಟ್ಟೆ. ಇಲ್ಲ ನನಗೆ ಬೇಗ ಹಿಂಗೆ ಟರ್ನ್ ಆಗಿಬಿಡ್ತಾನೆ, ಇಲ್ಲಾಂದರೆ ಕೈ ಹೊಡಿತಾನೆ ಅಂತ ಗೊತ್ತಿತ್ತು. ಸೊ ಅಷ್ಟು ಕರೆಕ್ಟಾಗಿ ಅವನು ಅದನ್ನು ಕೆಡ್ಸೇ ಬಿಟ್ಟ. ಸೊ ಹಂಗೆ ಬೇಗ ಎಲ್ಲ ಸಪ್ರೇಟ್ ಮಾಡಿ ಎತ್ತಿಟ್ಬಿಟ್ಟು ಊಟದ ಟೈಮ್ ಆಯಿತು. ಇವತ್ತು ನಾನು ಫಿಶ್ ಮಾಡಿದ್ದೆ. ಸೊ ಹಾಗಾಗಿ ಪ್ರೀತಮ್ಗೆ ಅಂತ ಹೇಳ್ಬಿಟ್ಟು ಖಾರ ಪೊಂಗಲ್ ಮಾಡಿದೆ. ಪ್ರಗತಿ ಕೂಡ ಫಿಶ್ ತಿನ್ನಲ್ಲ, ಸ್ವಲ್ಪ ಸ್ಟಮಕ್ ಅಪ್ಸೆಟ್ ಆಗಿರೋದ್ರಿಂದ ಡೀಪ್ ಫ್ರೈ ಎಲ್ಲ ತಿನ್ನಬಾರ್ದು ಅಂತ ಹೇಳಿದರು ಡಾಕ್ಟರು. ಸೊ ಹಾಗಾಗಿ ತುಂಬ ಜನ ಹೇಳ್ತಾರೆ ಮಕ್ಕಳು ಊಟ ಮಾಡಲ್ಲ, ಏನು ಮಾಡಬೇಕು ಇಷ್ಟು ಮಂತು ಆ ಥರ ಹೇಳ್ಬಿಟ್ಟು. ನಿಜವಾಗ್ಲೂ ಮಕ್ಕಳನ್ನ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ. ಅವ್ರು ಇವತ್ತು ಊಟ ಮಾಡಿದ್ರೆ ನಾಳೆ ಮಾಡೋದಿಲ್ಲ ಅಂತ ಹೇಳ್ತಾರೆ. ಬಟ್ ನನಗೆ ಅನಿಸಿರೋ ಪ್ರಕಾರ ಒಂದು ಟೈಮಿಂಗ್ಸನ್ನು ಫಿಕ್ಸ್ ಮಾಡಿ ಆ ಟೈಮಿಂಗ್ಸಲ್ಲೇ ಮಕ್ಕಳು ಊಟ ಕೊಡಿ. ಹಾಗೆ ಎಂಕರೇಜ್ ಮಾಡಿ ಊಟ ಮಾಡೋದಕ್ಕೆ ಬೇರೆ ಮಕ್ಕಳು ಜೊತೆಗೆ. ಹಾಗೆ ನಾನು ಪ್ರತಿ ಸಲ ಹೇಳೋದು, ಮಕ್ಕಳು ಮುಂದೆ ಫೋನೋ ಟಿ ವಿನೋ ಅಥವಾ ಮತ್ತೊಂದೋ ಇಟ್ಬಿಟ್ಟು ಊಟ ಮಾಡ್ಸೋದಕ್ಕೆ ಹೋಗಬೇಡಿ. ಚೆನ್ನಾಗಿದೆ, ಟೇಸ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಎಮ್ಮಿಯಾಗಿದೆ, ಇನ್ನೊಂದು ಮಗು ಇದ್ದರೆ ಆ ಮಗುನ ಪಾಪು ಮುಂದೆ ಕೂರಿಸಿ ಊಟ ಮಾಡಿಸೋದನ್ನು ತೋರಿಸಿ. ಆವಾಗ ಅವ್ರಿಗೂ ಕೂಡ ಅರ್ಥ ಆಗುತ್ತೆ. ಆಟ ಆಡಿಸ್ತಾ ಊಟ ಮಾಡಿಸಿ. ಸ್ವಲ್ಪ ಕಷ್ಟ ಆಗುತ್ತೆ, ತುಂಬ ಪೇಷನ್ಸ್ ಬೇಕು, ತಾಳ್ಮೆ ಬೇಕು. ಈ ಒಂದು ಮಗು ಊಟ ಮಾಡಿಸೋದಿದೆಯಲ್ಲ, ತಾಯಂದಿರಿಗೊಂದು ದೊಡ್ಡ ಪರೀಕ್ಷೆ ಅಂತಲೇ ಹೇಳ್ಬೋದು, ತಾಳ್ಮೆ ಪರೀಕ್ಷೆ. ನೀವೆಷ್ಟು ಪೇಷನ್ಸ್ ಆಗಿರ್ತೀರೋ ಅಷ್ಟು ಕೆಲವೊಂದು ಸರಿ 5 ನಿಮಿಷಕ್ಕೆ ತಿಂದುಬಿಡ್ತಾರೆ, ಕೆಲವೊಂದು ಸರಿ ಅರ್ಧ ಗಂಟೆ ಆದರೂ ತಿನ್ನೋದಿಲ್ಲ. ಸೊ ಈ ರೀತಿಯಾಗಿ ಈಗ ನನ್ನ ಮಗಳನ್ನ ಅವ್ರ ಮುಂದೆ ಕೂತ್ಕೊಂಡು ಊಟ ಮಾಡಿಸ್ತೀನಿ. ನನ್ನ ಮಗಳು ತಿನ್ನೋದು ನೋಡಿಬಿಟ್ಟು ಅವನು ಕೂಡ ಇಂಟ್ರೆಸ್ಟ್ ಮಾಡ್ತಾನೆ ತಿನ್ನೋದಕ್ಕೆ. ಅದ್ರ ಜೊತೆಗೆ ಒಂದೊಂದು ಸರಿ ನನ್ನ ಜೊತೆನೇ ಊಟ ಮಾಡಿಸ್ತೀನಿ ನಾನು ಊಟ ಮಾಡಬೇಕಾದ್ರೆ. ಸೊ ಅದೆಲ್ಲ ಅವನಿಗೆ ಒಂಥರ ಇಷ್ಟ ಆಗುತ್ತೆ, ಊಟ ಮಾಡೋದಕ್ಕೆ ಇನ್ನೂ ಟೇಸ್ಟಾಗಿರುತ್ತೆ, ತಿನ್ನಬೇಕು ಅಂತ. ಸೊ ಇಷ್ಟೇ ನಾನು ಮಾಡೋದು. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಇದೆ. ಏನಪ್ಪ ಅಂತಂದರೆ, ಲಾಸ್ಟ್ ಒಂದು ವ್ಲಾಗಲ್ಲಿ ಬ್ಲೌಸ್ ಒಂದು ಹಾಕ್ಕೊಂಡಿದ್ದೆ, ಬ್ಲೂ ಕಲರ್ ಬ್ಲೌಸ್. ಅದ್ರ ಬಗ್ಗೆ ಕೇಳ್ತಾ ಇದ್ರೆ, ಆನ್ಲೈನಲ್ಲಿ ತೊಗೊಂಡಿದ್ರೆ ಲಿಂಕ್ ಹಾಕಿ ಅಂತ. ಸೊ ಹಾಗಾಗಿ ಅದನ್ನು ತೋರಿಸ್ಬಿಟ್ಟು ಹಾಗೆ ಅದನ್ನು ತೋರಿಸೋಣ ಅಂತ ಅಂದ್ಕೊಂಡೆ. ಈಗ ಜಸ್ಟ್ ಪ್ರೀತಮ್ ಮಲಗಿದ್ದಾನೆ. ಅವ್ನು ಮಲಗಿದ ಮೇಲೆ ನಾನು ಹಾಗೆ ಇದೊಂದು ವಿಡಿಯೋ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡೆ. ಏನಪ್ಪ ಅಂತ ಅಂದರೆ,
ಇನ್ನೊಂದು ವಿಚಾರ, ಮಗು ಹೇಗೆ ಮಲಗುತ್ತೆ ನೈಟ್ ಟೈಮಲ್ಲಿ ಮಲಗ್ತಾನಾ ಅಂತ ಕೇಳ್ತಾ ಇದ್ರಿ. ಹೌದು, ಯಾಕೆ ಅಂತಂದರೆ ಅವ್ನು ಚಿಕ್ಕವನಿದ್ದಾಗಿಂದನೂ ನಾನು ಲೈಟ್ ಆಫ್ ಮಾಡಿ ಮಲಗಿಸ್ತಾ ಇದ್ದೆ. ತುಂಬ ಜನ ಕೇಳೋರು, ಮಗು ಮಲಗಿರ್ಬೇಕಾದ್ರೆ ಲೈಟ್ ಆಫ್ ಮಾಡಬಾರ್ದು ಅಂತ. ಸೊ ಅದೇ ಅಭ್ಯಾಸ ಆಯಿತು. ಈಗ ನಾನು ಕರೆಕ್ಟಾಗಿ 10:30 ರೂಮಲ್ಲಿ ಲೈಟೆಲ್ಲ ಆಫ್ ಮಾಡಿ ಮಲಗಿಸ್ತೀನಿ. ಒಂದು ಸ್ವಲ್ಪ ಹೊತ್ತು ಹಾಗೇ ನೋಡ್ತಾ ಇರ್ತಾನೆ, ಎಲ್ಲನೂ ಆ ಕಡೆ ಈ ಕಡೆ ಒದ್ದಾಡ್ತಾನೆ, ಎಲ್ಲ ಮಾಡ್ತಾನೆ. ನಾನು ಸೈಲೆಂಟಾಗೇ ಇರ್ತೀನಿ. ಸೊ ಒಂದು ಸ್ವಲ್ಪ ಹೊತ್ತಿಗಾಗಲೇ ಅವ್ನಿಗೆ ಅದು ನಿದ್ದೆ ಬಂದ್ಬಿಡುತ್ತೆ. ಆಮೇಲೆ ಮಕ್ಕಳಿಗೆ ಊಟ, ನಿದ್ದೆ ಒಂದು ಟೈಮ್ನ ಸೆಟ್ ಮಾಡ್ಕೊಳ್ಳಿ. ಈಗ 10:30 ಅಂದರೆ ಆದಷ್ಟು 10:30 ಅವ್ರನ್ನ ಮಲ್ಸೋಕ್ಕೆ ಟ್ರೈ ಮಾಡಿದ್ರೆ ಅವ್ರು ಆ ಟೈಮಲ್ಲಿ ನಿದ್ದೆ ಬಂದೇ ಬರುತ್ತೆ. ಈಗ ನಮಗೂ ಅಭ್ಯಾಸ ಆದಂಗೆ ಅಲ್ವಾ. ನಾವೇನು ಮಾಡ್ತೀವಿ ಅಂತಂದ್ರೆ 12 ಗಂಟೆಗೆ ಮಲ್ಕೊಂಡ್ರೆ 12 ಗಂಟೆಗೆ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. 10 ಗಂಟೆಗೆ ಮಲ್ಕೊಂಡು ರೂಢಿ ಮಾಡಿಕೊಂಡ್ರೆ ಒಂದು ವಾರ ಕಷ್ಟ ಆಗ್ಬೋದು. ಸೊ ಅಷ್ಟೇ ಮಕ್ಕಳಿಗೆ. ಆಮೇಲೆ ಜೋಕಾಲಿ ಬೆಳಗ್ಗೆ ಹೊತ್ತು ಮಾತ್ರ ಜೋಕಾಲಲ್ಲೇ ಮಲಗಿಸ್ಬೇಕು. ಹಾಲು ಬಿಡಿಸ್ದಾಗಿಂದ ಅವನು ಬೆಡ್ ಮೇಲೆ ಮಲಗ್ತಾ ಇಲ್ಲ. ಸೊ ಜೋಕಾಲಲ್ಲೇ ಆರಾಮಾಗಿ ಮಲ್ಕೋತಾನೆ. ನೈಟು ಬೆಡ್ ಮೇಲೆ ಆರಾಮಾಗಿ ಮಲಗ್ತಾನೆ, ಫುಲ್ ಕತ್ಲೆ ಆಗಿರುತ್ತಲ್ಲ. ಸೊ ಹಾಗಾಗಿ ಬೇರೆ ಏನು ಅದಕ್ಕೆ ನಾನೇನು ಫಾಲೋ ಮಾಡಿಲ್ಲ. ಅವನೇನು ಕಷ್ಟ ಅಂತ ಇದು ಮಾಡಲ್ಲ. ನೈಟಲ್ಲಿ ಮಲಗ್ತಾನೆ 10 ಆಮೇಲೆ ಮಧ್ಯ ಡಿಸ್ಟರ್ಬ್ ಆಗ್ತಾನೆ ಅಂದರೆ ಸಿಕ್ಕಾಬಿಟ್ಟೆ. ಅವ್ನು ಡಿಸ್ಟರ್ಬ್ ಆಗಲ್ಲ, ನಮ್ಮನ್ನು ಡಿಸ್ಟರ್ಬ್ ಮಾಡ್ತಾನೆ. ಅವ್ನಿಗೇನಾಗಬೇಕು, ಒಂದ್ಸರಿ ಅಲ್ಲೋಗಿರ್ತಾನೆ, ಇಲ್ಲೋಗಿರ್ತಾನೆ, ಇಲ್ಲೆಲ್ಲೋ ಮಲಗಿರ್ತಾನೆ, ಮತ್ತೆ ಬಂದು ನನ್ನ ಮೇಲೆ ಮಲ್ಕೊಳ್ತಾನೆ. ಅವಾಗೆಲ್ಲ ನಂಗೆ ಎಚ್ಚರಿಕೆ ಆಗ್ತಾ ಇರುತ್ತೆ. ಸೊ ನಿದ್ದೆ ಡಿಸ್ಟರ್ಬ್ ಆಗುತ್ತೆ. ಅವ್ರಿಗೇನು ಡಿಸ್ಟರ್ಬ್ ಆಗಲ್ಲ, ನಮಗೆ ಡಿಸ್ಟರ್ಬ್ ಆಗುತ್ತೆ ಅಷ್ಟೇ. ಸೊ ಬೆಳಗ್ಗೆ ಎದ್ದೇಳೋದು ಕೂಡ ತುಂಬ ಕಷ್ಟ ಆಗುತ್ತೆ. ಆ ಬ್ಲೌಸ್ ಬಗ್ಗೆ ತೋರಿಸ್ಬಿಡ್ತೀನಿ. ನಿಜವಾಗ್ಲೂ ಇದ್ರ ಪ್ರೈಸ್ ಏನಾದರೂ ನೀವು ಕೇಳಿದ್ರೆ ಶಾಕ್ ಆಗ್ತೀರಾ ಎಷ್ಟು ಅಂತ. ಇವಾಗ ಈ ಪ್ರೈಸ್ ಸಿಗೋದಿಲ್ಲ ಅನಿಸುತ್ತೆ. ಸಿಟಿ ಮಾರ್ಕೆಟಲ್ಲಿ ತೊಗೊಂಡಿದ್ದು, ಆನ್ಲೈನ್ ಅಲ್ಲ. ಆನ್ಲೈನಲ್ಲೆಲ್ಲ ಕಾಸ್ಟ್ಲಿ ಇರುತ್ತೆ. ಬಟ್ ನೋಡಿದ್ದೀನಿ ಆನ್ಲೈನಲ್ಲೂ ಕೂಡ ಒಂದೆರಡು ಸ್ಯಾರೀಸ್ಗೆ ಬ್ಲೌಸ್ ಸ್ಟಿಚ್ ಮಾಡೋ ಅವಶ್ಯಕತೆ ಇಲ್ಲ. ಅದು ತುಂಬ ಅಂತ ವರ್ತಿರುವಂಥ ಸ್ಯಾರೀಸ್ ಅಲ್ಲ. ಸೊ ಹಾಗಾಗಿ ಸುಮ್ಮನೆ ತೊಗೊಂಡಿದ್ದು. ಅದಕ್ಕೆ ತೊಗೊಳ್ಳೋಣ ಬ್ಲೌಸ್ ಅಂತ ನೋಡ್ತಾ ಇದ್ದೆ. ಕೆಲವೊಂದು ಅಂದರೆ ವೈಟ್ ಕಲರ್ ಬ್ಲೌಸು ಅವೆಲ್ಲ ತುಂಬ ಸ್ಯಾರೀಸ್ಗೆ ಮ್ಯಾಚ್ ಆಗುತ್ತೆ. ಇವಾಗೆಲ್ಲ ಟ್ರೆಂಡಿ ಸ್ಯಾರೀಸ್ ಬಂದಿದೆ ಅಲ್ಲ, ಬಾರ್ಡರ್ ಇಲ್ದಲೇ ಇರೋದು. ಆ ಥರ ಸ್ಯಾರೀಸ್ಗೆ ಎಲ್ಲಾದರೂ ಈ ಥರ ಟೆಂಪಲ್ ಹೋಗೋಕ್ಕೆ, ಮನೆ ಹತ್ರ ಹಾಕೊಳ್ಳೋದಕ್ಕೆ, ಆ ಥರ ಸೀರೆಗೆ ಮ್ಯಾಚ್ ಆಗುವಂಥ ಬ್ಲೌಸ್ನ ಸೆಲೆಕ್ಟ್ ಮಾಡಿದ್ದೀನಿ. ತೊಗೊಂಡ್ರೆ ಅದ್ರ ಬಗ್ಗೆ ಹೇಳ್ತೀನಿ. ಈ ಬ್ಲೌಸ್ ಬಂದುಬಿಟ್ಟು 250 ರುಪೀಸ್. ಇದು ಬಂದು ನಾನು ತೊಗೊಂಡಿದ್ದು, ನಾನೊಂದು ಲೆಹೆಂಗಾ ಸ್ಟಿಚ್ ಮಾಡಿದ್ದೆ. ಆ ಲೆಹೆಂಗಾಗೆ ಮ್ಯಾಚ್ ಆಗುತ್ತೆ ಅಂತ ತೊಗೊಂಡೆ. ಇದು ಆನ್ಲೈನಲ್ಲಿ ತೊಗೊಂಡಿದ್ದಂತಹ ಸ್ಯಾರಿ ಹಿಂಗಿರಲಿಲ್ಲ. ಇವಾಗ ಒಂದು ದೊಡ್ಡ ಪಟ್ಟಿ ಎಲ್ಲ ಇತ್ತು ಬಾರ್ಡರ್. ನಾನು ಬಾರ್ಡರ್ ಎಲ್ಲ ಕಿತ್ತಾಕ್ಬಿಟ್ಟು ಪ್ಲೇನ್ ಸ್ಯಾರಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಇದೇ ಕಲರಲ್ಲಿ ಬ್ಲೌಸ್ ಬಂದಿತ್ತು. ತುಂಬ ರಫ್ ಆಗಿತ್ತು. ಸ್ಟಿಚ್ ಕೂಡ ಮಾಡಿಸಿದ್ದೆ, ಚೆನ್ನಾಗಿರಲಿಲ್ಲ. ಸೊ ಹಾಗಾಗಿ ಇದಕ್ಕೂ ಮ್ಯಾಚ್ ಆಗುತ್ತೆ. ಇದರಲ್ಲಿ ಆರೆಂಜ್ ಕಲರ್ ಡಿಸೈನ್ ಎಲ್ಲ ಇದೆ ನೋಡಿ. ಈ ಥರ ಡಿಸೈನ್ ಇರೋ ಬ್ಲೌಸು 250ಗೆ ಮಾರ್ಕೆಟಲ್ಲಿ, ಸಿಟಿ ಮಾರ್ಕೆಟಲ್ಲಿ ತೊಗೊಂಡಿದ್ದು. 250ಗೆ ಸಿಕ್ತು. ಅದಾದಮೇಲೆ ನಾನು ಹೋಗಿಲ್ಲ, ನಾನು ತೊಗೊಂಡು ಇಲ್ಲ. ಪ್ರಿನ್ಸ್ ಕಟ್ ಇದೆ. ಆಮೇಲೆ ಲೆಹಂಗಾಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ತುಂಬಾ ಒಂಥರ ಇಷ್ಟಿದೆ, ಆಲ್ಮೋಸ್ಟ್ ಇಲ್ಲಿವರೆಗೂ ಬರುತ್ತೆ. ಸೊ ಹಾಗಾಗಿ ನೀವು ಲೆಹಂಗಾ ಹಾಕೋಬೋದು. ಸ್ಕರ್ಟ್ಗೆಲ್ಲ ಮ್ಯಾಚ್ ಆಗುತ್ತೆ. ಈ ಸ್ಯಾರಿ 500 ಏನೋ ತೊಗೊಂಡಿದ್ದೆ. ಅದಾದಮೇಲೆ ಇದಕ್ಕೆ ನಾನು ಆ್ಯಕ್ಚುಲಿ ತೊಗೊಂಡಿದ್ದು, ಇದು ನಾನೇ ಸ್ಟಿಚ್ ಮಾಡಿದಂತಹ ಒಂದು ಸ್ಕರ್ಟ್, ಲಾಂಗ್ ಸ್ಕರ್ಟ್. ಸೇಮ್ ಡ್ರೆಸ್ ಪ್ರಗತಿಗೆ ಸ್ಟಿಚ್ ಮಾಡಿದ್ದೆ. ಅಂದರೆ ಇದ್ರಲ್ಲಿ ಉಳಿದಿದ್ದಂಥ ಪೀಸ್, ಅವಾಗಿನ್ನೂ ಚಿಕ್ಕ ಹುಡುಗಿ ಅಲ್ವಾ, ಇದ್ರಲ್ಲಿ ಉಳಿದಿದ್ದಂಥ ಪೀಸನ್ನು ಪ್ರಗತಿಗೆ ಕೊಟ್ಟಿದ್ದೆ. ಪ್ರಗತಿಗೆ ಸ್ಟಿಚ್ ಮಾಡಿದ್ದೆ. ಇದು ನನಗೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ. ಇದು ನಾನೇ ಸ್ಟಿಚ್ ಮಾಡಿರೋದು. ಇದು ಬಂದು ನೆಟ್ಟೆಡು. ಅದ್ರ ಮೇಲೆ ಈ ಥರ ಸ್ಯಾಟಿನ್ ಇದು, ಅದ್ರ ಮೇಲೆ ಈ ಥರ ಒಂದು ಕಾಟನ್ನು, ಆ ಥರ ಹೇಳ್ಬಿಟ್ಟು ಸ್ಟಿಚ್ ಮಾಡಿದ್ದು. ಇದು ಏನಿದೆ ಕ್ಯಾನ್ ಅಂತಾರಲ್ಲ, ಇದನ್ನು ಹಾಕಿದ್ರೆ ಫ್ಲೇರ್ ಆಗಿ ಬರುತ್ತೆ ಅಂತ. ಹಾಗೆ ಇದು ಸೈಡಲ್ಲಿ ಜಿಪ್ ಹಾಕಿ, ಅಕಸ್ಮಾತ್ ನಾನು ಏನಾದರೂ ಸ್ಟಿಚಿಂಗಲ್ಲಿ ಒಂದು ಹಾಫ್ ಸ್ಯಾರಿ ಸ್ಟಿಚ್ ಮಾಡಬೇಕು ಅಂತ ತುಂಬ ಆಸೆ ಇದೆ. ಅಕಸ್ಮಾತ್ ಏನಾದರೂ ನಾನು ಹಾಫ್ ಸ್ಯಾರಿ ಸ್ಟಿಚ್ ಮಾಡಿದ್ರೆ ಆವಾಗ ನಿಮಗೆ ತೋರಿಸ್ತೀನಿ. ಇದೇ ಥರನೇ ಅಲ್ವಾ ಹಾಫ್ ಸ್ಯಾರಿ ಸ್ಟಿಚ್ ಮಾಡೋದು. ಸೊ ಆವಾಗ ಏನಾದರೂ ಸ್ಟಿಚಿಂಗ್ ಮಾಡಿದಾಗ ನಾನು ಇದರ ಕಂಪ್ಲೀಟ್ ವಿಡಿಯೋನ ಹಾಕ್ತೀನಿ. ತುಂಬ ಈಸಿ. ಈ ಥರ ಲೆಹೆಂಗಾಗಳಿಗೆ ತುಂಬಾ ಪ್ರೈಸ್ ಕೇಳ್ತಾರೆ ಇವಾಗ. ಬಟ್ ಡ್ರೆಸ್ ಈ ಥರ ಪೀಸ್ ಮಟೀರಿಯಲ್ ನಿಮಗೆ ಶಿವಾಜಿನಗರದಲ್ಲಿ ತೊಗೊಂಡಿದ್ದು. ತುಂಬ ಕಡಿಮೆಗೆ ಒಳ್ಳೊಳ್ಳೆ ಮೆಟೀರಿಯಲ್ ಬಟ್ಟೆ ಸಿಗ್ತವೆ. ಇದರಲ್ಲಿ ತುಂಬ ಕಲರ್ಸ್ ಕೂಡ ಇತ್ತು. ಬಟ್ ನಂಗೆ ಈ ಕಲರ್ ತುಂಬಾ ಇಷ್ಟ ಆಯಿತು ಅಂತ ಹೇಳಿ ತೊಗೊಂಡೆ. ಇವೆರಡು ಮ್ಯಾಚ್ ಆಗುತ್ತೆ ಅಂತ. ಸೊ ಮ್ಯಾಚ್ ಆಗುತ್ತಲ್ಲ, ಬ್ಲೂ ಕಲರು ಮತ್ತು ಇದು. ಯಾವುದಾದ್ರೂ ರೆಡಿ ಬ್ಲೌಸ್ ಜೊತೆಗೆ ನೀವು ಮ್ಯಾಚ್ ಮಾಡ್ಕೋಬೋದು. ಈ ಥರ ತೊಗೊಂಡ್ಬಿಟ್ರೆ ತುಂಬ ಈಸಿ. ಇದು ಮೆಜರ್ಮೆಂಟ್ ಆಗಿರಲಿ, ಸ್ಟಿಚಿಂಗ್ ಆಗಲಿ ತುಂಬ ಈಸಿ ಈ ಸ್ಕರ್ಟ್ ಸ್ಟಿಚ್ ಮಾಡೋದು. ತೊಗೊಂಡಿದ್ದೆ. ಇದಕ್ಕೂ ಕೂಡ ಬ್ಲೂ ಕಲರ್ ಬಂದಿತ್ತು. ಬ್ಲೂ ಕಲರ್ ಚೆನ್ನಾಗಿರಲಿಲ್ಲ.
ಮಿರರ್ ಥರ ಎಲ್ಲ ಇತ್ತು. ಅದನ್ನು ನನ್ನ ಮಗಳಿಗೆ ಕನ್ವರ್ಟ್ ಮಾಡಿಬಿಟ್ಟೆ. ನನಗೆ ಬಂದಿದ್ದನ್ನು ನನ್ನ ಮಗಳಿಗೆ ಎಲ್ಲ ಸೈಜ್ ಆಗೋಂಗೆ ಸ್ಟಿಚ್ ಮಾಡಿ ನನ್ನ ಮಗಳಿಗೆ ಬ್ಲೌಸ್ ಮಾಡಿಬಿಟ್ಟಿದ್ದೆ ಇದನ್ನು. ಸೊ ಹಾಗಾಗಿ ಇದು ನನಗಾಯಿತು, ನನ್ನ ಮಗಳಿಗೆ ಅಂತ ಹೇಳ್ಬಿಟ್ಟು ಅದು. ಇದು ಹೊರಗಡೆ ತೊಗೊಂಡಿದ್ದು. ಪ್ರೈಸ್ ಸ್ವಲ್ಪ ಜಾಸ್ತಿ ಅನಿಸ್ತು, ಬಟ್ಟು ಚೆನ್ನಾಗಿಲ್ಲ, ಸ್ಟಿಚ್ ಚೆನ್ನಾಗಿಲ್ಲ. ಆಮೇಲೆ ಲೈನಿಂಗು ಇನ್ನೊಂದು ಎಕ್ಸ್ಟ್ರಾ ಲೈನಿಂಗ್ ಹಾಕಿಲ್ಲ. ಜಸ್ಟ್ ಕ್ಯಾನ್ ಎಲ್ಲ ಒಳಗಡೆ ಹಾಕ್ಬಿಟ್ಟಿದ್ದಾರೆ. ಈ ಥರ ಯಾವಾಗಲೂ ಒಳಗಡೆ ಹಾಕಬಾರ್ದು, ಆವಾಗ ನಮಗೆ ಕಾಲಲ್ಲೆಲ್ಲ ಒಂಥರ ಬರ್ಸ್ದಂಗೆ ಆಗುತ್ತೆ. ಇದು ಮೇಲೆ ಸ್ಟಿಚ್ ಮಾಡಬೇಕಿತ್ತು. ಸೊ ಹೀಗೆ ಏನೋ ಒಂಥರ ನನಗೆ ಇದು ರೆಡಿ ತೊಗೊಂಡಿದ್ದು ಇಷ್ಟ ಆಗಲಿಲ್ಲ. ಸೊ ನಾನೇ ಸ್ಟಿಚ್ ಮಾಡಿದ್ದು ಇಷ್ಟ ಆಯಿತು. ನಮ್ದು ಹಾಗೆ ಅಲ್ವಾ. ಸೊ ಇದು ನನಗೆ, ಮಗಳಿಗೂ ಕೂಡ ಇದೇ ಥರನೇ ಸ್ಟಿಚ್ ಮಾಡಿದೆ. ಅವಳಿಗೆ ಇವಾಗ ಆಗೋದಿಲ್ಲ, ಫುಲ್ಲು ಟೈಟ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಅದನ್ನು ಎತ್ತಿಟ್ಟಿದ್ದೀನಿ ಇದ್ರ ಜೊತೆದು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ನಾನು ಏನಾದರೂ ಸ್ಟಿಚಿಂಗ್ ಎಪಿಸೋಡ್ ಅಂತ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಬ್ಲೌಸ್ ಕಟ್ಟಿಂಗ್ ತೋರಿಸಿದ್ದೀನಿ, ಸ್ಟಿಚಿಂಗ್ ತೋರಿಸಿಲ್ಲ. ಸೊ ಅದೊಂದು ಇನ್ಕಂಪ್ಲೀಟ್ ಆಗೋಯ್ತು ಅನ್ನೋದು ಸಿಕ್ಕಾಪಟ್ಟೆ ಇದೆ. ಅದಾದಮೇಲೆ ಸಮ್ ರೀಸನ್ಸ್ ಏನೇನೋ ಆಗೋಯ್ತು. ಇನ್ಮೇಲೆ ಹಾಗಾಗಲ್ಲ, ತುಂಬ ಚೆನ್ನಾಗಿ ಬರುತ್ತೆ ವಿಡಿಯೋಸ್. ಅಂದರೆ ಸ್ಟಿಚಿಂಗ್ ಎಪಿಸೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೇನು ಕುಕ್ಕಿಂಗ್ ಚಾನಲಲ್ಲಿ ಕುಕ್ಕಿಂಗ್ ಹಾಕ್ತೀನಿ. ಸೊ ವ್ಲಾಗಲ್ಲೂ ಕೂಡ ಜಾಸ್ತಿ ಕುಕ್ಕಿಂಗ್ ತೋರಿಸೋದಕ್ಕಾಗಲ್ಲ. ಹಾಗಾಗಿ ಇದನ್ನೇನಾದರೂ ವೀಕ್ಲಿ 1 ವಿಡಿಯೋಸ್ ಅದು ಸ್ಟಿಚಿಂಗ್ ರಿಲೇಟೆಡ್ ಮಾಡಿದ್ರೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ನಮಗೆ ಆಲ್ಮೋಸ್ಟು ತುಂಬ ಫ್ರಾಕ್ಸ್ ಎಲ್ಲ ಸ್ಟಿಚ್ ಮಾಡೋದು ಹೇಳ್ಕೊಟ್ಟಿದ್ರು. ನಾನು ಎಕ್ಸ್ಪರ್ಟ್ ಅಂತ ಹೇಳೋದಿಲ್ಲ, ಯಾಕೆ ಅಂತಂದರೆ ನಾನು ಜಸ್ಟ್ ಕಲ್ತಿದ್ದೀನಿ ಅಷ್ಟೇ. ಆದರೆ ಬೇಸಿಕ್ ಹೇಳ್ಕೊಡ್ಬಲ್ಲೆ. ಪರ್ಫೆಕ್ಟಾಗಿ ನೀವು ಮಾಡಬೇಕು ಅಂತ ಅಂದರೆ ಪ್ರಾಕ್ಟೀಸ್ ಬೇಕೇ ಬೇಕು ಸ್ಟಿಚಿಂಗಲ್ಲಿ. ಸೊ ಹಾಗಾಗಿ ಇದು ಹೇಳಬೇಕು ಅಂತ ಅನಿಸ್ತು. ಕೇಳಿದ್ರಿ, ಒಂದು 3-4 ಜನ ಕೇಳಿದ್ರಿ, ಅದಕ್ಕೋಸ್ಕರ ಹೇಳಿದೆ. ಇಲ್ಲ ಅಂತ ಅಂದಿದ್ರೇನು ಹೇಳ್ತಾ ಇರಲಿಲ್ಲ. ನಂಗೆ ತುಂಬ ಇಷ್ಟ ಈ ಕಲರು ಮತ್ತು ಈ ಬ್ಲೌಸು. ಬಟ್ಟೆ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಗೊತ್ತಾ, 250ಗೆ ಸ್ಟಿಚ್ಡ್ ಬ್ಲೌಸ್ ಅಲ್ವಾ. ಸೊ ಹಾಗಾಗಿ ಹೇಗಿದೆ ಅಂತ ಹೇಳಿ. ಇದನ್ನು ನಾನು ಹಾಫ್ ಸ್ಯಾರಿ ಸ್ಟಿಚ್ ಮಾಡಬೇಕು. ನಾನು ಆ್ಯಕ್ಚುಲಿ ಇದುವರೆಗೂ ಹಾಫ್ ಸ್ಯಾರಿ ಹಾಕ್ಕೊಂಡಿಲ್ಲ. ಸೊ ಹಾಗಾಗಿ ಆಮೇಲೆ ಪ್ರೀತಮ್ಗೆ ಕಾಜಲ್ ಖಾಲಿಯಾಗಿದೆ, ಮಾಡಬೇಕಿತ್ತು, ಆದರೆ ಮಾಡೋಕ್ಕಾಗ್ತಾನೇ ಇಲ್ಲ. ಅವ್ನು ಹುಟ್ಟಾಗಿಂದ ಒಂದು 3 ಡಬ್ಬ ಕಾಜಲ್ ಮಾಡಿದ್ದೀನಿ. 3 ಇಲ್ಲ 2, ಇದು 3ನೇದು. ಒಂದು ಅಮ್ಮ ಮನೇಲಿ ಬಿಟ್ಟಿದ್ದೆ, ಒಂದು ಇಲ್ಲೇ ಇತ್ತು. ಸೊ 2 ಕೂಡ ಖಾಲಿಯಾಗಿದೆ. ಇವಾಗ ಅಲ್ಲಿದ್ನಲ್ಲ, ಸೊ ಅದು ಖಾಲಿ ಆಯಿತು. ಇಲ್ಲಿ ನಾನು ಯೂಸ್ ಮಾಡಿದ್ದು ಖಾಲಿ ಆಯಿತು. ಇನ್ನೊಂದು ಮಾಡಿಕೊಂಡ್ರೆ ಆಲ್ಮೋಸ್ಟ್ ಅವ್ನಿಗೆ ಆಗುತ್ತೆ ಅಂತ. ಹಾಗೆ ತುಂಬ ಜನ ಕೇಳ್ತಾ ಇದ್ರಿ, ಅದು ವಿಡಿಯೋ ಸಿಗ್ತಾ ಇಲ್ಲ, ಮತ್ತೇನಾದರೂ ಮಾಡಿದಾಗ ಶೇರ್ ಮಾಡ್ಕೊಳ್ಳಿ ಅಂತ. ಸೊ ಇವತ್ತು ಟೈಮ್ ಆಗೋಗಿದೆ, ನಾಳೆ ಮಾಡ್ತೀನಿ, ನೋಡೋಣ. ಅವಾಗ ಮಾಡಿದ್ರೆ ನಾನು ನಿಮ್ಗೆ ಖಂಡಿತ ಅದೊಂದು ಸಣ್ಣ ಕ್ಲಿಪ್ ಮಾಡಿ ಹಾಕ್ತೀನಿ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಬಿಸಿ ಬಿಸಿ ರೈಸ್ ಜೊತೆಗೆ ಒಂದು ಫಿಶ್ ಕಬಾಬನ್ನು ಮಾಡಿದ್ದೆ. ನಮ್ಮನೇಲಿ ಹೆಂಗೆ ಅಂತ ಅಂದರೆ ಕರಿ ಟೇಸ್ಟ್ ಇಷ್ಟಪಡೋರು ಒಬ್ಬರು, ಕಬಾಬ್ ಇಷ್ಟಪಡೋರೊಬ್ಬರು. ಪ್ರಗತಿ ಕಬಾಬ್ ಇಷ್ಟಪಟ್ಟು ಡಾಕ್ಟರ್ಸ್ ಇವಾಗ ಡೀಪ್ ಫ್ರೈ ಮಾಡಿರೋದು ಮಸಾಲೆ ಐಟಮ್ ಕೊಡಬೇಡಿ, ಒಂದು 2 ಡೇಸ್ ಅಂತ ಹೇಳಿದರು. ಸೊ ಹಾಗಾಗಿ ಕೊಟ್ಟಿಲ್ಲ. ಫಿಶ್ ತುಂಬ ಒಳ್ಳೆಯದು, ಈ ಕರಿ ಮಾತ್ರ ತುಂಬಾ ಚೆನ್ನಾಗಿರತ್ತೆ. ಟ್ರೈ ಮಾಡಿ. ಈ ಒಂದು ರೆಸಿಪಿನ ನಾನು ರೆಸಿಪಿ ಚಾನಲಲ್ಲಿ ಹಾಕ್ತೀನಿ. ತುಂಬ ರುಚಿಯಾಗಿತ್ತು. ಕಬಾಬ್ ಅಷ್ಟೇ ಮತ್ತು ಕರಿ ಕೂಡ ಅಷ್ಟೇ. ಎರಡರಲ್ಲೂ ಫಿಶ್ಶು ಟೇಸ್ಟ್ ಏನಿದೆ ಅಲ್ಲ, ಡಿಫ್ರೆಂಟಾಗಿ ಬರುತ್ತೆ. ನೀವು ಕಬಾಬ್ ಟೇಸ್ಟೇ ಬೇರೆ ಇರುತ್ತೆ, ಕರಿ ಟೇಸ್ಟೇ ಬೇರೆ ಇರುತ್ತೆ. ನನ್ನ ಮಗಳು ಇಬ್ಬರು ಮಲ್ಕೊಂಡಾದ್ಮೇಲೆ ಸ್ವಲ್ಪ ಆರಾಮಾಗಿ ಊಟ ಮಾಡಬೇಕು. ಮಗ ಎದ್ದಿದ್ರೆ ಅಷ್ಟು ಆರಾಮಾಗಿ ಊಟ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ಅವನ್ನ ಮಲಗಿಸ್ಬಿಟ್ಟು ಆರಾಮಾಗಿ ಊಟ ಮಾಡಿ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಈಗ ಕಡಲೆಕಾಳು ನೆನೆ ಹಾಕಬೇಕಾಗಿತ್ತು. ಬೆಳಗ್ಗೆಗೆ ಕಡಲೆಕಾಳು ಉಸ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನನಗೆ ಕಡಲೆಕಾಳು ಡೈಲಿ ತಿನ್ನೋದಕ್ಕಾಗಲ್ಲ. ಡೈಲಿ ಒಂಥರ ಕಾಬೂಲ್ ಕಡಲೆ ನೆನೆ ಹಾಕ್ಬೋದು, ಒಂದ್ಸರಿ ಕಡಲೆಕಾಳು ಈ ಥರ. ಮಕ್ಳಿಗೂ ಕೂಡ ಒಳ್ಳೆಯದು, ಪ್ರೀತಮ್ಗೂ ಕೂಡ ಕೊಡೋಣ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಸೇರಿ ಸ್ವಲ್ಪ ಜಾಸ್ತಿನೇ ನೆನೆ ಹಾಕಿದೆ. ಕೊನೆಯದಾಗಿ ಐಸ್ ಕ್ರೀಮ್ನ ತೊಗೊಂಡು ಬಂದು ಸಂಜೆಯಿಂದ ಯಾವಾಗ ತಿನ್ನೋದು ಅಂತ ಟೈಮೇ ಆಗಿರಲಿಲ್ಲ. ಇವಾಗ ಟೈಮ್ ಬಂದುಬಿಟ್ಟು 11:30 12 ಗಂಟೆ ಆಗೋಗಿದೆ. ಪ್ರೀತಮ್ ಮಲ್ಗೋದು 10:30 ಆಯಿತು. ಊಟ ಎಲ್ಲ ಮಾಡಿ ನನ್ನ ಹಸ್ಬೆಂಡ್ ಬಂದರು. ಸೊ 11:30 12 ಗಂಟೆಗೆ ನಿಧಾನವಾಗಿ ಆರಾಮಾಗಿ ಒಂದು ಐಸ್ ಕ್ರೀಮ್ ತಿಂತ ನಿಮ್ಮ ಕಮೆಂಟ್ಸ್ಗಳನ್ನೆಲ್ಲ ಓದ್ತಾ ಇದೆ. ಸೊ ಇದೇ ಒಂದು ಟೈಮಿಂಗ್ಸ್ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಒಂದೊಂದು ದಿನ ಒಂದೊಂದು ಥರ ಇರುತ್ತೆ. ಬಟ್ ಇಟ್ಸ್ ಓಕೆ. ಮಗು ಇನ್ನೊಂದು ಸ್ವಲ್ಪ ದೊಡ್ಡದಾದಮೇಲೆ ಅಡ್ಜಸ್ಟ್ ಆಗುತ್ತೆ ಅಂತ ನಾನು ಕೂಡ ಅನ್ಕೋತಾ ಇದ್ದೀನಿ. ನಿಮ್ಮೆಲ್ಲ ಪ್ರೀತಿಯ ಕಮೆಂಟ್ಸ್ಗಳನ್ನ ನಾನು ಓದ್ತಾ ಇರ್ತೀನಿ. ರಿಪ್ಲೈ ಮಾಡೋದಕ್ಕೆ ಪ್ರತಿಯೊಂದು ಕಮೆಂಟ್ಸ್ಗೂ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಮ್ಮ ಈ ಪ್ರೀತಿ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸೋಣ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.